ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ, ರೇಡ್ಸನ್ನು ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ 3 ಡೇಸಿಂದ ನಾವು ಮೋರ್ ದೆನ್ 100 ಜನರನ್ನ ವಶಕ್ಕೆ ತಗೊಂಡಿದ್ದೀವಿ. ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ, ಯಾರು ಗಂಜಾ ಹಾಕಿರ್ತಾರೆ ಆ ಥರದವ್ರಿಗೆ, ಯಾರು ಸೇವನೆ ಮಾಡ್ತಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಡ್ ಮಾಡ್ತಾ ಇದ್ದೀವಿ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ. ಬೇರೆ ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ. ಸೊ ಸುಮಾರು ನಾವು 60 ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನು ಮಾಡಿದ್ದೀವಿ. ಮತ್ತು ಬೇರೇನೋ ನಾವು 6 ಇಂದ 7 ಕೇಸನ್ನು ಮಾಡ್ತೀವಿ. 6 ಜನ ಆಗಿದೆ. 291 ಕೋಟಿ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ಅಂತೇಳಿ ಮುಂಬೈ ಪೊಲೀಸರು ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಗೊತ್ತಾಗ ಹೇಗೆ? ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು. ನಮ್ಮ ಲೋಕಲ್ ಪೊಲೀಸ್ ಏನು ಇದ್ರು ಅವರು ನಮ್ಮ ಪೊಲೀಸ್ ಮತ್ತು ಅವರು ಹೋಗ್ಬಿಟ್ಟು ಅದನ್ನು ರೇಡ್ ಮಾಡಿರೋದು. ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ. ಮೊದಲನೇ ದಿನದಲ್ಲಿ ಏನು 14.8 kg ಇದು ಸಿಕ್ಕಿತ್ತು, ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು. ಮತ್ತು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು. ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ, ವಾಟರನ್ನು kg ಅಂತ ಹೇಳಿ. ಅವ್ರ ಮಾಜರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ. ಬಟ್ ಅವರು ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕೇಳಿದ್ದಾರೆ. ಅವರು ಆ ಥರ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ, ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು. ನಮ್ಮಲ್ಲೂ ಸಹ ನಾವು FIR ಮಾಡಿದ್ವಿ, ತನಿಖೆ ನಡೀತಿದೆ. ಇಲ್ಲ, ಈಗ ನಾವು FIR ನಾವು ಒಂದು ಮಾಡ್ಕೊಂಡಿದೀವಿ. ಅದನ್ನ ತನಿಖೆ ಮಾಡಿಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೇನೆ. ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ರೆ ಸಾರ್ವಜನಿಕರ ಸಹಕಾರ ಯಾವ ರೀತಿ ಬೇಕಾಗ್ತದೆ ಅಂತ ಹೇಳಿ? ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರ ಸಹಕಾರ ಇದ್ರೇನೆ ನಮ್ಗೆ ಎಷ್ಟೊಂದು ಕೈ ಜೋಡಿಸಿದ್ರೇನೆ ಒಂದೊಂದು ಕೆಲಸ ಆಗುತ್ತೆ. ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ, ದಿನ ಹೋಗ್ತಾ ಇದ್ದೀವಿ, ರಾತ್ರಿ ಎಲ್ಲ ನಾವು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಸೊ ಅವರಿಂದ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆ ಡೆಫಿನೆಟ್ಲಿ ಇದ್ರೆ ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು. ಸೊ ಈ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ, ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟ್ ಆಗಿ ನಾವು ಗಾಂಜಾ ವಿಚಾರವಾಗಿ ಪದೇ ರಿಪೀಟೆಡ್ ಅಫೆಂಡರ್ಸ್ಗಳಿದ್ದಾರೆ, ಮತ್ತೆ ಜಾಮೀನು ಹೋದ್ರೆ ಬರ್ತಾರೆ ಮಾಡ್ತಾರೆ ಇಂಥವ್ರು ಗಡಿಪಾರ್ಗೆ ಏನಾದ್ರು ತಾವು? ಹೌದು, ನಾವೀಗ ಗಡಿಪಾರ್ಗೂ ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ಅದ್ರ ಜೊತೆಗೆ PIT NDPS ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀವಿ. ಥ್ಯಾಂಕ್ ಯು.